ಇದೀಗ ಬಂದಿರುವ ಬಿಗ್ ಬಾಸಿನ ಅಪ್ಡೇಟ್ ಅಂದ್ರ ಜನಗಳ ನಿರೀಕ್ಷೆಯಂತೆ ರಾಶಿಕಾ ಅವರು ಗಿಲ್ಲಿ ಹಾಗೂ ಧನುಷ್ ಅವರ ಮಧ್ಯೆ ಧನುಷನನ್ನು ಸೇಫ್ ಮಾಡಿ ಗಿಲ್ಲಿನ ನಾಮಿನೇಟ್ ಮಾಡ್ತಾಳೆ ಒಂದಿಷ್ಟು ಕಾರಣಗಳನ್ನು ಕೊಟ್ಟು. ಬಹುಶಃ ಧನುಷ್ ಹಾಗೂ ಗಿಲ್ಲಿಯ ಮಧ್ಯೆ ಇದ್ದ ಗೇಮಲ್ಲಿ ಗಿಲ್ಲಿ ಗೆದ್ದು ಕ್ಯಾಪ್ಟನ್ ಟಾಸ್ಕ್ಗೆ ಆಯ್ಕೆಯಾಗಿದ್ದಾರೆ. ಬಹುಶಃ ರಾಶಿಕಾ ಅವರು ಗಿಲ್ಲಿ ಸೋಲ್ಲಿ ನಾಮಿನೇಟ್ ಆಗಲಿ ಅನ್ನೋ ಉದ್ದೇಶದಿಂದನೇ ಈಗ ಮಾಡಿದರು. ಆದರೂ ಗಿಲ್ಲಿ ತಾನೇನಂತ ಪ್ರೂವ್ ಮಾಡಿದ. ಕ್ಯಾಪ್ಟನ್ ಟಾಸ್ಕ್ಗೆ ಆಯ್ಕೆಯಾದ ರಜತ್ ಹಾಗೂ ರಘು ಅವರ ಗೇಮಲ್ಲಿ ರಘು ಗೆದ್ದು ಕ್ಯಾಪ್ಟನ್ ಟಾಸ್ಕ್ಗೆ ಅವರು ಸಹ ಆಯ್ಕೆಯಾಗಿದ್ದಾರೆ. ಇಲ್ಲಿ ಒಂದು ವಿಚಿತ್ರ ಏನಂದ್ರೆ, ರಕ್ಷಿತಾ ಕಾವ್ಯನ್ ಸೋಲಿಸ್ಬೇಕಂತೇಳಿ ಮಾಳು ಪರ ಪ್ರಯತ್ನ ಮಾಡಿದ್ರು, ಅದು ಸಹ ಆಗಲಿಲ್ಲ. ಅದರಂತೆ ರಾಶಿಕಾ ಗಿಲ್ಲಿಯನ್ನ ಸೋಲಿಸಿದ್ರಾಯ್ತಂತೇಳಿ ಧನುಷನ ಎದುರಾಕಿ ರಾಶಿಕಾನ ಪ್ಲಾನ್ ಸಕ್ಸಸ್ ಆಗಲಿಲ್ಲ. ಇವ್ರು ಏನ್ ಅನ್ಕೊಂಡ್ರಿ, ಏನ್ ಆಗ್ಬೇಕಂತಿರುತ್ತೋ ಅದೇ ಆಗೋದು. ಈ ವಾರ ಕ್ಯಾಪ್ಟನ್ ಆದಂತ ರಾಶಿಕಾನ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಇನ್ನು ಉಳಿದಿರೋದು 4 ಕಂಟೆಸ್ಟ್ಗಳು. ಅವರು ಗಿಲ್ಲಿ, ಧನುಷ್, ರಘು ಹಾಗೂ ರಜತ್ ಅವರು. ಬಹುಶಃ ರಾಶಿಕನ ನಿರ್ಧಾರ ಗಿಲ್ಲಿ ಹಾಗೂ ಧನುಷ ಮತ್ತು ಅದರಂತೆ ರಜತ್ ಹಾಗೂ ರಘು ಅವ್ರನ್ನ ಈ ಜೋಡಿಗಳ ಮಧ್ಯೆ ರಾಶಿಕಾ ಅವರು ಒಬ್ಬರನ್ನ ಸೇಫ್ ಆ್ಯಂಡ್ ನಾಮಿನೇಟ್ ಮಾಡಬಹುದು. ಇನ್ನು ಎಪಿಸೋಡ್ ನೋಡಬೇಕು, ಗೇಮು ಯಾವ ಥರ ಇತ್ತು, ಗಿಲ್ಲಿ ಹಾಗೂ ರಘು ಅವರು ಗೇಮನ್ನು ಯಾವ ರೀತಿ ಆಡಿ ಗೆದ್ರು ಅಂತ. ಸೀಕ್ರೆಟ್ ರೂಮಲ್ಲಿರುವಂಥ ರಕ್ಷಿತಾ ಹಾಗೂ ಧ್ರುವಂತವರು ಗಿಲ್ಲಿನ ಹಾಗೂ ರಜತ್ನ ಟೀಮನ್ನು ರಚನೆ ಮಾಡಲು ಯಾವ ರೀತಿ ನಿರ್ಧಾರ ತಗೊಂಡ್ರು ಮತ್ತು ಯಾರನ್ನೆಲ್ಲ ಆಯ್ಕೆ ಮಾಡಿದ್ರು ಟೀಮ್ಗೆ ಅಂತೇಳಿ ಎಪಿಸೋಡ್ ನೋಡಿ ತಿಳ್ಕೋಬೇಕು. ಇಲ್ಲಾಂದ್ರೆ ಇವರಿಬ್ಬರುಗಳ ಮಧ್ಯೆನೇ ಗೇಮ್ ಕೊಟ್ರ ಅಂತೇಳಿ ಎಪಿಸೋಡ್ ನೋಡಬೇಕು.